ನೋಡಿ ನೀರು ನೋಡಿ, ಇದೆಲ್ಲ ಲೀಕೇಜ್ ಆಗ್ತಾ ಇದೆ ನೀರು. ಪಾಪ ಹುಡುಗರು ಗಾಡಿಯಿಂದ ಬಿದ್ದುಬಿಟ್ರು ಕಣ್ರಿ. ಎಲ್ಲಿ ಲೀಕೇಜ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನೋಡಿ. ಹಾಂ, ಯಾವುದೋ ಪೈಪ್ ಲೈನ್ ಏನೋ ಡ್ಯಾಮೇಜ್ ಆಗಿರಬೇಕು. ಪಾಪ ಹುಡುಗರು ಬಿದ್ದು ಅಯ್ಯೋ ನೋಡಿ, ಇಲ್ಲಿ ಓಹೋ ನೋಡಿ, ಇಲ್ಲಿ ಓಪನ್ ಆಗ್ತಾಯಿದೆ ನೋಡಿ. ದಯವಿಟ್ಟು ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಕೊಡಿ. ಈ ನೀರಿಂದ ಏನಾಗಲ್ಲ ಗೊತ್ತಾ, ಹುಡುಗನ ಕೈ ಎಲ್ಲ ಏಟಾಗ್ಬಿಟ್ಟಿದೆ ಪಾಪ. ಸ್ಕಿಡ್ಡಾಗಿ ಗಾಡಿ 2 ವೀಲರ್ ಸ್ಕಿಡ್ಡಾಗಿ ಬಿದ್ದುಬಿಟ್ಟಿದ್ದಾರೆ ಆ ಹುಡುಗರು. ನೋಡಿ, ದಯವಿಟ್ಟು ಇದ್ರ ಕಡೆ ಗಮನ ಕೊಡ್ರಪ್ಪ. ಹಾಂ ನೋಡಿ, ಏನಪ್ಪ ಕೈ ತೋರಿಸು ಬಾ ಇಲ್ಲೇ ತಮ್ಮ, ಕೈ ತೋರಿಸಿ ಇಲ್ಲಿಗೆ ಕ್ಯಾಮ್ರಕ್ಕೆ. ಸುಮ್ಮನೆ ಹಿಂಗೆ ತೋರಿಸು, ತೋರಿಸು ನೀನು ತೋರಿಸಿಲ್ಲ, ಕೈ ತೋರಿಸ ಸಾಕು. ನೋಡ್ರಿ, ಹಾಂ ಹುಡುಗನ ಕೈ ನೋಡ್ರಿ ಹೆಂಗೆ ಕಿತ್ತೋಗಿದೆ. ಹಾಂ, ಸೊ ದಯವಿಟ್ಟು ನೋಡಿ, ನೀರು ನೋಡ್ರಿ, ನೀರು ಹೆಂಗೆ ಹರ್ಕೊಂಡು ಹೋಯ್ತೈತೆ. ಯಾರಾದರೂ ಇದಕ್ಕೆ ಸ್ವಲ್ಪ ಏನಾಗಿದೆ ಅಂತಕ್ಕಂಥದ್ದನ್ನ ಗಮನಿಸಿ. ಇದಕ್ಕೆ ಏನೋ ಒಂದು ಕೆಲಸ ಕಾರ್ಯ ಏನಾಗಿದೆ, ಪೈಪ್ಲೈನ್ ಎಲ್ಲೂ ಹೊಡೆದೋಗಿದೆ ಏನಂತ ನೋಡಿ ಒಂದು ಸ್ವಲ್ಪ ಇದು ಮಾಡಿ. ಪಾಪ ಹುಡುಗ ಬಂದು ಸ್ಕ್ರಿಡ್ಡಾಗಿ ಬಿದ್ದುಬಿಟ್ಟ ಪಾಪ, ಹೊಟ್ಟೆ ಉರಿತದೆ, ಕೈಯೆಲ್ಲ ಕಿತ್ತೇ ಹೋಯ್ತು ಹಂಗೆ. ನೋಡಿ ಇಲ್ಲಿ ಬಿದ್ದುಬಿಡ್ತು ಗಾಡಿ. ಸೊ ದಯವಿಟ್ಟು ಈ ಏನಾಗಿದೆ ಇಲ್ಲಿ ವಾಸ್ತವ ಸ್ಥಿತಿ ಅಂತಕ್ಕಂಥದ್ದನ್ನ ನೀವು ಗಮನಿಸಿ. ಯಾಕೆ ಪಾಪ ಹುಡುಗರನ್ನ ತೋರಿಸೋದು ಅಂದ್ಬಿಟ್ಟು ನಾನು ತೋರಿಸ್ತಾ ಇಲ್ಲ. ಬನ್ನಿ, ಒಂದು ತಿಂಗಾಯ್ತಾ? ಆವಾಗಲಿಂದ ಹೇಳ್ಕೊಂಡಿದ್ದೀವಿ ನಾವು. ಮಾಡ್ತಾ ಇಲ್ಲ, ಮಾಡಲ್ಲ ಸರ್. ನೀರು 3 ಜನ 4 ಜನ ಬೀಳ್ತಾರೆ. 3-4 ಜನ ಬಿದ್ದೋದ್ರಾ? ಓಹೋ, ಡೈಲಿ 2 ಜನ 3 ಜನ. ಅದಕ್ಕೆ ನೀವು ನೋಡ್ಬಿಡ್ತು, ಅದಕ್ಕೆ ಕೆಳಗೆ ಓಡ್ಬಂದು. ಓ, ಯಾರು ತಲೆ ಕೆಡ್ಸ್ಕೊತಾ ಇಲ್ಲ. ನೆನ್ನೆ ಮನೇಲಿ ಸಹ ಒಂದು ಹುಡುಗನಿಗೆ ಕಾಲು ನೋಡಿ, ಈ ಮೂಳೆನೇ ಕಟ್ಟಾಗೋಯ್ತು. ಮೂಳೆ ಕಟ್ಟಾಗೋಯ್ತು? ಹೌದು ಸರ್, ಅದೇ ಹಳೆ ಹುಡುಗನಿಗೆ. ಅಯ್ಯೋ ಪಾಪ ಹುಡುಗ ನೋಡಿ ಬಿದ್ದು ಕೈಗೆ ಎಲ್ಲ ಪರ್ಚೋಗೋದ ಕಣ್ರಿ. ಪರವಾಗಿಲ್ಲ ಸರ್, ರಕ್ತ ನೋಡಿ ಹೋಗಿ ಒಂಚೂರು. ನೋಡಿದೆ ಪಾಪಚ್ಚ. ಇಲ್ಲಿಗೆ ಸರ್, ಅಂದ್ರೆ ಇಲ್ಲಿ ಬೀಳ್ತಾನೆ ಅವ್ರೆ, ಬಿದ್ದು ಸರ್. ದಿವ್ಸಕ್ಕೆ 2 ಜನ 3 ಜನ ಬಿದ್ಕೊಂಡಾರೆ. ಯಾಕಂದ್ರೆ ನೀರು ಇಲ್ಲಿ ಗೊತ್ತು ಸ್ಕ್ರಿಡ್ ಆಯ್ತದೆ. ಅಯ್ಯೋ ನಾನು ಕಳ್ಕತ್ತಿದ್ದೆ ಕಣ್ರಿ. ಹಾಗಾರೆ ಹೋಯ್ತು ಸರ್, ದಿನಕ್ಕೆ 2 ಜನ 3 ಜನ. ನಮಗೆ ಹೊಟ್ಟೆ ಉರಿತದೆ. ನಾವೆಲ್ಲ ಬಂದೆಲ್ಲ ಹೇಳಿದ್ದೀರಾ ಸರ್? ಹೇಳಿದೆ ಸರ್, ನಾನು ಹೇಳಿದ್ರೆ ಏನು ತಲೆ ಕೆಡ್ಸ್ಕೊತಾ ಇಲ್ಲ. ಓಕೆ, ನಾನೊಂದು ಮನವಿ ಆಗ್ತೀನಿ ಇದ್ರಲ್ಲಿ ನೋಡ್ರಿ. ಕೇಳ್ರಪ್ಪ, ದಿನಕ್ಕೆ 2-3 ಜನ ಹೋಗಿ ಬೀಳ್ತಾ ಇದ್ದಾರಂತೆ. ನೋಡ್ರಿ, ಯಾರ್ರಿ ಇದು ತಲೆ ಕೆಡಿಸ್ಕೊಳ್ರಿ ಸ್ವಲ್ಪ. ದಯವಿಟ್ಟು ಸಂಬಂಧಪಟ್ಟವ್ರು ಇದಕ್ಕೆ ಒಂದು ಸ್ವಲ್ಪ ಕಾಳಜಿ ವಹಿಸಿ. ಇಲ್ಲೇನೋ ಪೈಪ್ಲೈನ್ ಇದೇನು ಹೊಡೆದೋಗ್ಬಿಟ್ಟು ನೀರು ಸುರಿತೈತೆ. ನೋಡ್ರಿ, ಇದೆಲ್ಲ ಓಪನ್ ಆಗಿ ಹೋಯ್ತಾ ಇದೆ ನೀರು. ಇದು ಓಪನ್ ಆಗಿ ಹೋಗೋದ್ರಿಂದ ಏನಾಗ್ತಾಯಿದೆ, ಈಗ ಹುಡುಗ ಅವನ ಕೈಗಿ ಎಲ್ಲ ಕಿತ್ತೋಗಿದೆ. ದಯವಿಟ್ಟು ಸಂಬಂಧಪಟ್ಟವ್ರ ಹತ್ರ ನಾನೊಂದು ಮನವಿ ಮಾಡ್ತೀನಿ. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಹಾಗೆ ಏನಿದೆ ಒಂದು ಆನೆವಾಲ ಏನಿದೆ